ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಮೇ 8, 2024 ಅಂದರೆ ನಾಳೆ ಅತಿ ಶಕ್ತಿಯುತವಾದ ಚೈತ್ರ ಅಮಾವಾಸ್ಯೆ. ನಾಳೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೆ ಕೋಟಿ ಪಟ್ಟು ಹೆಚ್ಚಿನ ಫಲ ಸಿಗುತ್ತೆ. ಅಂದರೆ ನೀವು ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಕೋಟಿ ಪಟ್ಟು ಹೆಚ್ಚಿನ ಶಿಕ್ಷೆ ಪಾಪ ಪಡ್ಕೋತೀರಿ. ಅದೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡ್ಕೋತೀರಿ. ಆದರೆ ನಾಳೆ ಆಲೋವೆರಾ ಗಿಡದಿಂದ ಈ ಒಂದು ಚಿಕ್ಕ ಕೆಲಸ ನೀವು ಮಾಡಿದ್ರೆ ಸಾಕು, ಹಣ ವಿಪರೀತವಾಗಿ ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ದರಿದ್ರ ಎಲ್ಲ ಹೋಗುತ್ತೆ, ರಾಜಯೋಗ ಕೂಡಿ ಬರುತ್ತೆ, ಕಷ್ಟಗಳೆಲ್ಲ ಮಾಯವಾಗುತ್ತೆ, ನರದೃಷ್ಟಿ ನರಘೋಷ ಎಲ್ಲವೂ ಹೋಗುತ್ತೆ. ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯ ಆಸುಪಾಸಿಗೂ ಬರಲ್ಲ. ಹಾಗಾದರೆ ಆಲೋವೆರಾ ಗಿಡದಿಂದ ಏನು ಮಾಡಬೇಕು ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಕೊಡಿ. ಆಲೋವೆರಾ ಗಿಡ ತುಂಬಾ ಶಕ್ತಿಯುತವಾದುದು. ಆಲೋವೆರಾ ಗಿಡದಲ್ಲಿ ತ್ರಿಮಾತೆಗಳು ನೆಲೆಸಿರುತ್ತಾರೆ. ತ್ರಿಮಾತೆಗಳು ಅಂದರೆ ಲಕ್ಷ್ಮಿ, ಸರಸ್ವತಿ ಹಾಗೂ ಪಾರ್ವತಿ. ಔಷಧೀಯ ಗಿಡದಂತೆ ಕೂಡ ಆಲೋವೆರಾ ಪ್ರಸಿದ್ಧಿಯಾಗಿದೆ. ಚರ್ಮ ವ್ಯಾಧಿಗಳಿಗೆ, ಚರ್ಮ ಸೌಂದರ್ಯಕ್ಕೆ, ಕೂದಲಿನ ಸೌಂದರ್ಯಕ್ಕೆ, BP, ಶುಗರ್ ಕಡಿಮೆ ಮಾಡೋಕ್ಕೂ ಕೂಡ ಆಲೋವೆರಾ ಬಳಸ್ತಾರೆ. ಮನೆಯಲ್ಲಿ ಆಲೋವೆರಾ ಗಿಡ ಬೆಳೆಸೋದ್ರಿಂದ ಕೆಟ್ಟ ಶಕ್ತಿಗಳೆಲ್ಲ ನಾಶವಾಗುತ್ತೆ. ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತೆ. ಅಮಾವಾಸ್ಯೆ ದಿನ ಆಲೋವೆರಾ ಗಿಡದಿಂದ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ದರಿದ್ರನ ಹೊರಗಾಕಿ ಲಕ್ಷ್ಮೀ ದೇವಿ ಮನೆಗೆ ಬರುವಂತೆ ಮಾಡ್ಕೋಬೋದು. ಅಂತ ಆಲೋವೆರಾ ಗಿಡದಿಂದ ಈಗ ನಾನು ಹೇಳುವಂಥ ಪರಿಹಾರ ಮಾಡಿಕೊಂಡ್ರೆ ಹಣಕ್ಕೆ ಹಣ, ಆರೋಗ್ಯಕ್ಕೆ ಆರೋಗ್ಯ ಬರುತ್ತೆ. ದೃಷ್ಟಿ ದೋಷ ಹೋಗಿ, ನರದೃಷ್ಟಿ ನರಘೋಷ ಹೋಗಿ, ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಆಸುಪಾಸಿಗೂ ಬರದಿರುವಂತೆ ಮಾಡ್ಕೋಬೋದು. ಹಣ ನಿಮ್ಮನ್ನ ಹುಡುಕೊಂಡು ಬರುವಂತೆ ಮಾಡ್ಕೋಬೋದು. ನೀವು ಹಣ ಹುಡುಕೊಂಡು ಹೋಗೋ ಅಗತ್ಯ ಬರಲ್ಲ, ಹಣನೇ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಇನ್ನು ಈ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತ ಈಗ ನೋಡೋಣ. ಒಂದು ಚಿಕ್ಕ ಆಲೋವೆರಾ ಗಿಡನ ಬುಡದ ಸಮೇತ ಕಿತ್ತು ತನ್ನಿ. ಅದನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದರ ಒಂದೊಂದು ಎಲೆಗೂ ಚಿಕ್ಕದಾಗಿ ಅರಿಶಿಣ ಕುಂಕುಮದ ಬೊಟ್ಟಿಟ್ಟು ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಅದರ ನಂತರ ಆ ಗಿಡನ ನಿಮ್ಮ ಮನೆ ಇಡೀ ಸುತ್ತಿ ತೋರಿಸ್ಬೇಕು. ಎಲ್ಲ ರೂಮ್ಗಳು, ಬಾತ್ರೂಮ್, ಬೀರೋ, ಕಬೋರ್ಡ್, ಕಿಚನ್ ಕಬೋರ್ಡ್ ಹೀಗೆ ಯಾವ ಮೂಲೆನೂ ಬಿಡದಂತೆ ಎಲ್ಲ ಕಡೆ ಈ ಗಿಡನ ಹಿಡ್ಕೊಂಡು ತೋರಿಸಿ. ಅದರ ನಂತರ ಮನೆ ಆಚೆ ಹೋಗಿ 7 ಬಾರಿ ನಿಮ್ಮ ಮನೆ ಸುತ್ತ ಪ್ರದಕ್ಷಿಣೆ ಹಾಕಿ ಬನ್ನಿ. ಒಂದು ವೇಳೆ ಪ್ರದಕ್ಷಿಣೆ ಹಾಕೋ ಅವಕಾಶ ಇಲ್ಲದವರು ಗಿಡನ ಕೈಯಲ್ಲಿ ಹಿಡ್ಕೊಂಡು 7 ಸಾರಿ ನಿಂತ ಕಡೆನೆ ಸುತ್ತಿ. ಅದರ ನಂತರ ಈ ಗಿಡನ ಮನೆ ಮುಂದೆ ಒಂದು ಪಾಟ್ ಒಳಗೆ ನೆಡಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಈ ಗಿಡನ ಮತ್ತೆ ಮನೆ ಒಳಗೆ ತರಬಾರ್ದು. ಈ ಗಿಡ ಮನೆ ಹೊರಗೆ ಮಾತ್ರ ಇರಬೇಕು. ಈ ರೀತಿ ನೀವು ಮಾಡಿದ್ರೆ ಈ ಗಿಡ ದ್ವಾರಪಾಲಕನಂತೆ ನಿಮ್ಮ ಮನೇನ ಕಾವಲು ಕಾಯುತ್ತೆ, ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತೆ, ಹಣ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅಂದ್ರೆ ನೀವು ಹಣ ಸಂಪಾದನೆ ಮಾಡೋ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅಂತ ಅರ್ಥ. ಕೆಲಸ ಇಲ್ಲದವರಿಗೆ ಕೆಲಸ ಕೂಡ ಸಿಗುತ್ತೆ. ನಾಳೆ ಸಂಜೆ 6 ಗಂಟೆ ಒಳಗಡೆ ಈ ಚಿಕ್ಕ ಕೆಲಸನ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಯಾರು ಬೇಕಾದ್ರೂ ಮಾಡ್ಬೋದು. ನಾಳೆ ಮಾತ್ರ ಅಲ್ಲ, ಯಾವ ಅಮಾವಾಸ್ಯೆಗಾದ್ರೂ ಈ ಕೆಲಸ ಮಾಡ್ಬೋದು. ಅಷ್ಟೇ ಅಲ್ಲದೆ ಆಲೋವೆರಾ ಗಿಡ ಮನೆ ಮುಂದೆ ಬೆಳೆಸಿದ್ರೆ ಅದು ಗಾಳಿಯಲ್ಲಿರುವಂಥ ವೈರಸ್ನ ನಾಶ ಮಾಡಿ ಮನೆ ಒಳಗೆ ಫ್ರೆಶ್ ಗಾಳಿ ಬರೋ ಹಾಗೆ ಮಾಡುತ್ತೆ. ಪ್ರತಿ ಮನೆಯಲ್ಲೂ ಕೂಡ 5 ರಿಂದ 6 ಆಲೋವೆರಾ ಗಿಡಗಳನ್ನು ಬೆಳೆಸಿದ್ರೆ ಆ ಮನೆ ಅಷ್ಟೊಂದು ಆರೋಗ್ಯವಾಗಿರುತ್ತೆ. ಆಲೋವೆರಾ ಬೇರುಗಳಲ್ಲಿ ರಾಹು, ಕೇತು ಹಾಗೂ ಶನಿದೇವರ ಶಕ್ತಿ ಅಡಗಿರುತ್ತೆ. ಆಲೋವೆರಾ ಗಿಡದ ತುದಿಯಲ್ಲಿ ಬುಧನ ಶಕ್ತಿ ಅಡಗಿರುತ್ತೆ. ಹಾಗಾಗಿ
ಈ ಗಿಡನ ಬಾಗಿಲಿಗೂ ಕೂಡ ಕಟ್ಕೋತಾರೆ. ನೀವಿನ್ನೂ ಬಾಗಿಲಿಗೆ ಗಿಡನ ಕಟ್ಟಿಲ್ಲ ಅಂದ್ರೆ ನಾಳೆ ಒಳ್ಳೆ ದಿನ. ಈ ಗಿಡನ ಬುಡದ ಸಮೇತ ಕಿತ್ತು ತಂದು ಅದನ್ನ ತೊಳೆದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅರಿಶಿನ ಕುಂಕುಮ ಬೊಟ್ಟಿಟ್ಟು ಅದನ್ನ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ. ಆಗ ರಾಹು, ಕೇತು, ಶನಿ ಹಾಗೂ ಬುಧನ ಶಕ್ತಿ ಕೂಡ ನಿಮ್ಮ ಮನೇನ ಕಾವಲು ಕಾಯುತ್ತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.